ಮುಂದಾಗಿ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿನವರಿಗೆ, ಸ್ವರ್ಣಮಾಲಾ ಪತ್ರಿಜಿ ಅವರಿಗೆ ಆತ್ಮನಮನಗಳು. ನನ್ನ ಹೆಸರು ನವೀನ್ ಅಂತ. ನಾವು ಆರ್ ಟಿ ನಗರ್ ನಿವಾಸಿಗಳು, ಬ್ಯಾಂಗ್ಳೂರು. ನಾನು 10 ವರ್ಷದಿಂದ ಆರ್ಟ್ ಆಫ್ ಲಿವಿಂಗ್ ಧ್ಯಾನ ಮಾಡ್ತಾಯಿದ್ದೆ, ಸುದರ್ಶನ ಕ್ರಿಯೆ 10 ವರ್ಷದಿಂದ ಮಾಡ್ತಾಯಿದ್ದೀನಿ. ಆದರೂ ಒಂದು ಸಿಚುವೇಶನ್ ಬಂತು, ನಮ್ಮ ಫ್ರೆಂಡ್ ಅವರ ತಂದೆಯವ್ರಿಗೆ ನಿದ್ದೆನೇ ಬರ್ತಾ ಇರಲಿಲ್ಲ. ಸೊ ನಾನು ಅವ್ರಿಗೂ ಹೇಳಿದೆ ಇದು ಮಾಡಿ ಅಂತ. ಅವರು ಎಲ್ಲ ಪ್ರಯತ್ನಗಳು ಮಾಡ್ತಾಯಿದ್ದಾರೆ. ಇದು ಮಾಡಿದ್ರು ಆರ್ಟ್ ಆಫ್ ಲಿವಿಂಗ್ ಕೆಲವು ದಿನ. ಆಮೇಲೆ ನಾನು ವಂಶಿ ಸರ್ ಅವ್ರದ್ದು ಪಾಸ್ಟ್ ಲೈಫ್ ರೆಗ್ರೆಷನ್ ಅಂತ ಒಂದು ಸೆಷನ್ನ ಅಟೆಂಡ್ ಮಾಡಿದೆ. ಅಂದ್ಕೊಳ್ದಿರ ಅದು ಯೂನಿವರ್ಸ್ ನನಗೆ ಆ ಸೆಷನ್ನ ಇದೆ ಅಂತ ಗೊತ್ತಾಯಿತು. ಆ ಸೆಷನ್ನ ಅಟೆಂಡ್ ಮಾಡಿದಾಗ ಭಾಳ ಅದ್ಭುತವಾಗಿತ್ತು ಸೆಷನ್ನು. ಪ್ಲಸ್ ಸಜ್ಜನ ಸಾಂಗತ್ಯ ಶುರು ಆಯಿತು. ಸಜ್ಜನ ಸಾಂಗತ್ಯ ಶುರು ಆದಾಗ ಅಲ್ಲಿ ಆಲ್ಮೋಸ್ಟ್ ಮೋಸ್ಟ್ ಆಫ್ ದಿ ಇಶ್ಯೂಸ್ ಹೆಂಗೆ ಅಂದರೆ, ಸರ್ ನನಗೆ ನಿದ್ದೆ ಬರ್ತಾಯಿಲ್ಲ. ಸೊ ಅವರು ವಂಶಿ ಸರ್ ಅವ್ರು ಏನು ಹೇಳಿದ್ರಂದರೆ, ಕಣ್ಣು ಮುಚ್ಕೊಂಡು ಹಿಂಗೆ ಧ್ಯಾನ ಮಾಡಿ ಅಂದ್ಬಿಟ್ಟು, ಆಮೇಲೆ ಅವ್ರು ಏನು ಹೇಳಿದ್ರಂದರೆ, ನಿಮ್ಮ ಈ ಪಾಸ್ಟ್ ಲೈಫಲ್ಲಿ ಈ ಥರ ಇದೆ, ಅವ್ರನ್ನೆಲ್ಲ ಕ್ಷಮಾಪಣೆ ಕೇಳಿ ಎಲ್ಲ ಅವ್ರು 2 ನಿಮಿಷ ಕೂರಿಸ್ಬಿಟ್ಟು ಮಾಡಿದ್ರು. ಅವರು ಧ್ಯಾನ ರೆಗ್ಯುಲರಾಗಿ ಮಾಡಬೇಕು ಅಂತ ಹೇಳಿದ್ರು. ಸೊ ಆ ಮೇಡಮ್ ಅವರು ಧ್ಯಾನ ಮಾಡ್ತಾಯಿದ್ರು, ಪ್ಲಸ್ ಶುರು ಮಾಡಿಕೊಂಡ್ರು ಮತ್ತೆ ಸೀರಿಯಸ್ ಆಗಿ. ನೆಕ್ಸ್ಟ್ ವೀಕ್ ಅದೇ ಸೆಷನ್ ಮತ್ತೆ ಇನ್ನೊಂದು ಸೆಷನ್ ಇತ್ತು. ಅಲ್ಲಿ ಮತ್ತೆ ಅವ್ರ ಮೇಡಮ್, ಸಾರ್ ನಾನು ಎಷ್ಟೋ ವರ್ಷ ಆಗೋಗಿತ್ತು ನಿದ್ದೆ ಮಾಡಿದೆ, ನೀವು ಹೇಳ್ದಂಗೆ ಮಾಡಿದ್ಮೇಲೆ ನಾನು ಆರಾಮಾಗಿ ನಿದ್ದೆ ಮಾಡಿದ್ದೀನಿ ಅಂತ ಹೇಳಿದ್ರು. ಸೊ ಆವಾಗ ನನಗೆ ಅನ್ನಿಸ್ತು, ಇದರಲ್ಲಿ ಭಾಳ ಪವರ್ ಇದೆ ಅಂದ್ಬಿಟ್ಟು ನಾನು ಎಲ್ಲರಿಗೂ ಹೇಳೋಕ್ಕೆ ಶುರು ಮಾಡಿದೆ, ಈ ಥರ ಧ್ಯಾನ ಮಾಡ್ಕೊಳ್ಳಿ, ಸುಲಭವಾದ ಧ್ಯಾನ ಆನಾಪಾನ ಸತಿ ಅಂದ್ಬಿಟ್ಟು. ಬಟ್ ನನ್ನಲ್ಲಿ ಇಂಟರ್ನಲ್ ಹೇಳ್ತಾ ಇದೆ, ನೀನು ಎಲ್ಲರಿಗೂ ಹೇಳ್ತಿದ್ಯಾ, ನೀನೇ ಪ್ರಯತ್ನ ಮಾಡಿಲ್ಲ. ಸೊ ಆ ಥರ ಬರ್ತಾನೆ ಇತ್ತು. ಓಕೆ ಸರಿ ಅಂದ್ಬಿಟ್ಟು ನಾನು ಆವಾಗ ಧ್ಯಾನಕ್ಕೆ ಸ್ಟಾರ್ಟ್ ಮಾಡಿದೆ. ಈಗ 18 ತಿಂಗಳಾಯಿತು. ಪ್ರತಿದಿನ ಧ್ಯಾನ ಮಾಡ್ತೀನಿ. ಎಷ್ಟು ಸಮಯ ಸಿಕ್ಕಿದ್ರೆ ಅಷ್ಟು ಸಮಯ. ಬೆಳಿಗ್ಗೆ ನನ್ನ 11 ಗಂಟೆಗೆ ಆಫೀಸ್ ಶುರು ಆಗೋದ್ರಿಂದ ನಾನು 4:15 ಎದ್ದೋಳ್ಬಿಟ್ಟು ಧ್ಯಾನದಲ್ಲಿ ಕೂತ್ಕೊಳ್ತೀನಿ. ಒಂದೊಂದು ದಿನ 2 ಗಂಟೆ, 3 ಗಂಟೆ, 4 ಗಂಟೆ ಯೂನಿವರ್ಸ್ ಹೆಂಗೆ ಕೊಟ್ಟರೆ ಹಂಗೆ ಮಾಡ್ತಾಯಿದ್ದೆ. ಈ 18 ತಿಂಗಳಲ್ಲಿ ಎಷ್ಟು ಆನಂದ ಅಂದರೆ ಅಷ್ಟು ಆನಂದ. ನಾನು 20 ಕಂಟ್ರಿ ಸುತ್ತಿದ್ದೀನಿ ಉದ್ಯೋಗ ರೀತ್ಯ. ಎಷ್ಟು ನೋಡಿದ್ರೂ ಇಲ್ಲಿರೋ ಆನಂದ ಅದು ಈಕ್ವಲ್ ಆಗಲ್ಲ. ಎಷ್ಟು ಆನಂದ ಅಂದರೆ ಅಷ್ಟು ಆನಂದ. ಪ್ಲಸ್ ಈ 18 ವರ್ಷದಲ್ಲಿ 18 ತಿಂಗಳಲ್ಲಿ ಏನು ಚೇಂಜ್ ಆಗಿದೆ ಅಂದರೆ, 6ರಿಂದ 8 ವಾರದಲ್ಲಿ ಅಷ್ಟೇ 15 kg ಕಮ್ಮಿ ಆಗಿದೆ. ಎಷ್ಟು ಆಶ್ಚರ್ಯ ಅಂದರೆ ಅಷ್ಟು ಆಶ್ಚರ್ಯ. ಯಾಕೆಂದರೆ ನಾನು ಮುಂಚೆ 2 to 3 years ರಿಗ್ಗರಸ್ ಎಕ್ಸಸೈಸ್, 2 hours ವಾಕಿಂಗ್, 1 hour ಎಕ್ಸಸೈಸ್ ಮಾಡಿದ್ರು 1 kg ಅಲ್ಲ 1 ಗ್ರಾಮು ಕಮ್ಮಿ ಆಗಿಲ್ಲ. ಬಟ್ ಧ್ಯಾನದಲ್ಲಿ 6ರಿಂದ 8 ವಾರದಲ್ಲೇ ಎಷ್ಟು ಅದ್ಭುತವಾದ ರಿಸಲ್ಟ್ಸ್ ಅಂದರೆ 15 kg ಕಮ್ಮಿ ಆಗಿದೆ. ಆಮೇಲೆ ಕ್ರಮೇಣ ಏನಾಯ್ತಂದರೆ, ನಾನು ಈ 18 ತಿಂಗಳಲ್ಲಿ 1 ಟ್ಯಾಬ್ಲೆಟು ತೊಗೊಂಡಿಲ್ಲ. ಇದು ಒಂದು ಅಚೀವ್ಮೆಂಟ್. ಯಾಕಂದರೆ 40 ವರ್ಷ ಮುಂಚೆ ಪ್ರತಿದಿನ ಟ್ಯಾಬ್ಲೆಟ್, ಗ್ಯಾಸ್ಟ್ರಿಕ್ ಆಗಲಿ ಏನೋ ಒಂದು ಕೋಲ್ಡ್ ಕಾಫ್ ಏನೋ ಒಂದು ಟ್ಯಾಬ್ಲೆಟ್ ಇಲ್ಲದೇ ಇರೋ ದಿನವೇ ಇರ್ತಾ ಇರಲಿಲ್ಲ. ಬಟ್ ಈ 18 ತಿಂಗಳಲ್ಲಿ 1 ಟ್ಯಾಬ್ಲೆಟು ತೊಗೊಂಡಿಲ್ಲ. ಎಷ್ಟು ಆಶ್ಚರ್ಯ ಅಂದರೆ ಅಷ್ಟು ಆಶ್ಚರ್ಯ. ಇಲ್ಲಿ ಏನು ಪರಿವರ್ತನೆ ಆಗಿದೆ ಅಂದರೆ, ಧ್ಯಾನದಿಂದ ನಮಗೆ ಸರಿಯಾದ ಆಲೋಚನೆ, ಅಂದರೆ ಒಂಚೂರು ಹೊರಗೆ ತಿಂದರು, ಹೊರಗೆ ಕುಡಿದ್ರು ಅಂದ್ಕೊಳ್ಳೋದು, ಅಯ್ಯೋ ಹೊರಗೆ ಕುಡ್ದಿದ್ದೀನಿ ಅಂತ. ಮುಂಚೆ ಧ್ಯಾನದ ಮುಂಚೆ ಏನಾಗೋದಂದರೆ, ಹೊರಗೆ ತಿಂದಿದ್ದೀನಪ್ಪ ಏನಾಗುತ್ತೋ, ಇನ್ಫೆಕ್ಷನ್ ಆಗುತ್ತೇನೋ ಅಂತ ಥಾಟ್ಸ್ ಅಂದ್ಕೊಳ್ಳೋದ್ರ ತಡ ನೆಕ್ಸ್ಟ್ ಡೇ ಎದ್ದೋಳೋದ್ರಲ್ಲಿ ಇನ್ಫೆಕ್ಷನ್ನು ಆಗಿಬಿಡೋದು. ಮತ್ತು ಇನ್ಫೆಕ್ಷನ್ ಬಂದಿದೆ ಅಂತ ಆ್ಯಂಟಿಬಯೋಟಿಕ್ಸು, ಅಯ್ಯೋ ಆ ಸೈಡ್ ಎಫೆಕ್ಟ್ಸು, ಬಾಯಿ ಹುಣ್ಣು ಅದೆಲ್ಲ ಆಗೋದು, ಸಿಕ್ಕಾಪಟ್ಟೆ ಒದ್ದಾಡೋದು, ಅಯ್ಯೋ ಇದೆಲ್ಲ ಆಗೋಷ್ಟು 10 ದಿನ. ಅಂದರೆ ಇಲ್ಲಿ ಏನಾಗ್ತಾ ಇದೆ ಅಂದರೆ, ಯಾರಿಂದನೂ ಏನೂ ತೊಂದರೆ ಇಲ್ಲ, ನಾವು ನಮ್ಮ ಬಾಯಾರ ಮಾತಾಡೋದೇ ನಡೀತಾ ಇದೆ. ಅಂದರೆ ನಮ್ಮ ಥಾಟ್ಸ್
ಸೊ ಇದೆಲ್ಲ ಪರಿವರ್ತನೆ ಆಗಿದೆ. ಈಗ ಎಲ್ಲಿ ತಿಂದರು, ಏನು ಕುಡಿದ್ರು ಏನೂ ತೊಂದರೆ ಇಲ್ಲ, ಒಂದು ಚೂರು ನೆಗೆಟಿವ್ ಥಾಟ್ಸ್ ಇಲ್ಲ, ಎಲ್ಲ ಪಾಸಿಟಿವ್ ಥಾಟ್. ಎಷ್ಟು ಅದ್ಭುತವಾಗಿದೆ ಅಂದರೆ ಅಷ್ಟು ಅದ್ಭುತವಾಗಿದೆ. ಇಲ್ಲಿ ಈ 18 ತಿಂಗಳಲ್ಲಿ ಎಷ್ಟು ಅಂದರೆ ಏನೇನು ಪರಿವರ್ತನೆ ಆಗಿದರೆ, ಆಲೋಚನಾ ವಿಧಾನ, ಆನಂದ, ಆರೋಗ್ಯ, ಪ್ಲಸ್ ಪ್ರತಿಯೊಬ್ಬರಿಗೂ ಯಾರು ಸಿಕ್ಕಿದ್ರು ಅಯ್ಯೋ ಈ ಥರ ಧ್ಯಾನ ಮಾಡ್ಕೊಳ್ಳಿ. ಎಷ್ಟೇ ಟಯರ್ಡ್ ಆಗಿರಲಿ, ಎಷ್ಟು ಆಶ್ಚರ್ಯ ಅನಿಸುತ್ತಂದರೆ ಯಾರೋ ಒಬ್ಬರು ಕೇಳ್ತಾರೆ ಅಯ್ಯೋ ಧ್ಯಾನದ ಬಗ್ಗೆ ಹೇಳಿ ಅದು ಅಂತ. ಎಷ್ಟು ಎನರ್ಜಿ ಬರುತ್ತೆ ಅಂದರೆ, ಎಷ್ಟು ಟಯರ್ಡ್ ಆಗಿದ್ರು ಆರಾಮಾಗಿ ಇನ್ನೂ 10 ಜನ ಬಂದರೂ ಕೂರಿಸ್ಬಿಟ್ಟು ಎಲ್ಲ ಹೇಳ್ತೀವಿ ಈ ಥರ ಧ್ಯಾನ ಮಾಡಿ, ಭಾಳ ಸುಲಭವಾದ ಧ್ಯಾನ ಆನಾಪಾನಸತಿ ಅಂದ್ಬಿಟ್ಟು ಪ್ರತಿಯೊಂದು ವಿಷಯ ಪ್ಲಸ್ 18 ಪ್ರಿನ್ಸಿಪಲ್ಸು ಪ್ರತಿಯೊಂದು ಆದಷ್ಟು ಎಲ್ಲ ಇಲ್ಲಿ ಎಲ್ಲದಕ್ಕಿಂತ ಮುಖ್ಯ ಫಸ್ಟು ಧ್ಯಾನ ಮಾಡೋದು, ಸಜ್ಜನ ಸಾಂಗತ್ಯ, ಸ್ವಾಧ್ಯಾಯ, ಸೇವಾ ಯಾವ ಥರ ಆದರೂ ಇರ್ಬೋದು. ನೀವು ಒಬ್ಬರಿಗೆ ಧ್ಯಾನದ ಬಗ್ಗೆ ಹೇಳಿದ್ರೂ ಸೇವಾನೇ. ಸೊ ಇವಾಗ ಈ 4 ಪಿಲ್ಲರ್ಸ್ ನಾವು ಯಾವಾಗ ಮೇಂಟೈನ್ ಮಾಡ್ತೀವಿ, ನಮ್ಮ ಲೈಫು ಪ್ರತಿಯೊಂದು ಅದ್ಭುತವಾಗಿರುತ್ತೆ. ಆ ಯೂನಿವರ್ಸು ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಅದೇ 18 ತಿಂಗಳ ಮುಂಚೆ ಅಯ್ಯೋ ಆಟೋ ಬೇಕಂದ್ರೆ ಅಯ್ಯೋ ಸಿಗೋದೇ ಇಲ್ಲಪ್ಪ ಮನಸ್ಸು. ಈಗ ಅಂದ್ಕೊಳ್ಳೋ ಅಷ್ಟರಲ್ಲಿ ಅವರೇ ಬಂದುಬಿಟ್ಟು ಸಾರ್ ಎಲ್ಲೋಗ್ಬೇಕು ಬನ್ನಿ ಅಂತ. ಎಷ್ಟು ಆಶ್ಚರ್ಯ ಅನಿಸಿದ್ರೆ ಅಷ್ಟು ಆಶ್ಚರ್ಯ ಅನ್ಸುತ್ತೆ. ಪ್ರತಿಯೊಬ್ಬರು ಯಾರು ಮಾತಾಡಿದ್ರೂ ಇವರೆಲ್ಲ ಇಷ್ಟು ಒಳ್ಳೆಯವರ ಅಂತ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದು ವರ್ಣನಾತೀತ ಅನ್ಬೋದು. ಎಲ್ಲ ಪ್ರತಿಯೊಂದು ಅನುಕೂಲ ಆಗಿದೆ. ಮನೆಯಲ್ಲೂ ಸಹ ಏನೇ ಕಷ್ಟಗಳಿದ್ದರೂ ಪ್ರತಿಯೊಂದು, ಇವಾಗ ಟ್ರಾಫಿಕ್ಕು, ನಮ್ಮ ಆಫೀಸು ಸರ್ಜಾಪುರಲ್ಲಿ ಇರೋದು. ಮುಂಚೆ ಆಫೀಸ್ಗೆ ಹೋಗೋಕ್ಕಂದರೆ ಬೇಜಾರು. ಈಗ ಹೆಂಗೆ ಅನಿಸುತ್ತಂದರೆ ಹೋದಾಗೆಲ್ಲ ಸಿಗ್ನಲ್ ಎಲ್ಲ ಓಪನ್ ಆಗಿ ಬಾ ಬಾ ಅಂತ ಕರೆದಂಗೆ ಅಷ್ಟು ಆಶ್ಚರ್ಯ ಅಂದರೆ ಅಷ್ಟು ಆಶ್ಚರ್ಯ. ಪ್ರತಿ ಪ್ರಯಾಣ ಆನಂದ ಆನಂದ ಆನಂದ. ಆ ಥರ ಜಾಬ್ ವಿಷಯದಲ್ಲೂ ಆಗ್ರಿ, ಈಗ 2 ಗಂಟೆ ಆಗುತ್ತೆ ಮಲಗೋದು ಅಂದರೂ ತೊಂದರೆ ಇಲ್ಲ, ಆನಂದವಾಗಿರುತ್ತೆ. 2ಕ್ಕೆ ಮಲಗಿದ್ರು 4ಕ್ಕೆ ಎದ್ದೊಳ್ಬಿಡ್ತೀವಿ, ಮತ್ತೆ ಧ್ಯಾನಕ್ಕೆ ಕೂತ್ಕೊಳ್ತೀವಿ. ಈ ಲೈಫು ಭಾಳ ಅದ್ಭುತವಾಗಿದೆ. ಥ್ಯಾಂಕ್ ಯು ಎಲ್ಲ ಕೇಳಿದ್ದಕ್ಕೆ ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.